ಚಿಕ್ಕ ಮಕ್ಳಿಗೆ ಹಲ್ ಬಂದ್ಮೇಲೆ ಬ್ರಷ್ ಮಾಡಿಸ್ತಿರ್ಬೇಕು, ಯಾಕೆಂದ್ರೆ ತಿನ್ನೋದೆಲ್ಲ ಹಾಗೆ ಇದಾಗ್ಬಿಟ್ಟು ಹುಳು ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು 1.5 ವರ್ಷ 2 ವರ್ಷದವರೆಗೂ ಫಿಂಗರ್ ಬರುತ್ತಲ್ಲ ಆ ಬ್ರಷ್ ಯೂಸ್ ಮಾಡ್ತಾ ಇದ್ದೆ. 2 ಇಯರ್ಸ್ ಇಂದ ಈ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಕೂಡ ಇದನ್ನ ಶೇರ್ ಮಾಡಿದ್ದೆ, ಮದರ್ಸ್ ಸ್ಪರ್ಶ್ ಅವ್ರದ್ದು. ಲಾಸ್ಟ್ ಟೈಮ್ ನಾನು ಸ್ಟ್ರಾಬೆರಿ ಫ್ಲೇವರ್ ನ ಆರ್ಡರ್ ಮಾಡಿದ್ದೆ, ಈ ಸತಿ ಬ್ಲೂಬೆರಿನ ಆರ್ಡರ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಅವಳೇ ಈ ಸರಿ ನಂಗೆ ಬ್ಲೂಬೆರಿ ಬೇಕು ಅಂತೇಳಿ ಆರ್ಡರ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಬೇಬಿ ವಾಶ್ನು ಕೂಡ ತರಿಸಿದ್ದೀನಿ. ಹ್ಯಾಂಡ್ ವಾಶು ನಮ್ಮ ವಾಶ್ ಅಲ್ಲಿ ಮಾಡ್ತಿದ್ಲು, ಮಕ್ಳಿಗೆ ಅದು ಸ್ವಲ್ಪ ಸ್ಕಿನ್ ಡೆಲಿಕೇಟ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ತರಿಸಿದ್ದೀನಿ. ನಿಮಗೆ ಇದೆರಡು ಲಿಂಕ್ ಬೇಕಂದ್ರೆ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಲಿಂಕ್ ನ ಶೇರ್ ಮಾಡ್ತೀನಿ. ಲಿಂಕ್ ಸಿಕ್ತಾಗ ಸ್ವೈಪ್ ಮಾಡಿ ನೋಡಿ, 2 ಲಿಂಕ್ ಇರುತ್ತೆ. ಹ್ಯಾಂಡ್ ವಾಶ್ಗೂ ಕೂಡ ಮಕ್ಳಿಗೆ ಡೆಲಿಕೇಟ್ ಇರುತ್ತಲ್ಲ ಬೇರೆದೆಲ್ಲ ಯೂಸ್ ಮಾಡಿದಾಗ ಸ್ಕಿನ್, ಸೊ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಲವ್ಲ್ಯಾಪ್ ಅವ್ರದ್ದು. ಮತ್ತೆ ಬ್ರಷ್ ಅಲ್ಲಿ ನಿಮ್ಗೆ ಪೇಸ್ಟ್, ಬ್ರಷ್, ಕ್ಯಾಪ್ ಕೂಡ ಜೊತೆಗೆ ಬರುತ್ತೆ. ಇದು ಎರಡು ಕೂಡ 150 ರೇಂಜ್ ಒಳಗಡೆನೆ ಇರುತ್ತೆ ಅಂತಾನೆ ಹೇಳ್ಬೋದು. ಮಕ್ಳಿಗೆ ಯಾವಾಗ್ಲೂ ಸೇಫ್ ಆಗಿರೋದನ್ನ ಯೂಸ್ ಮಾಡ್ಬೇಕು. ಈ ಬ್ರಷ್ ಎಲ್ಲ ಒಂಥರ ಚೆನ್ನಾಗಿದ್ರೆ ಮಕ್ಳಿಗೆ ಒಂಥರ ಅಟ್ರಾಕ್ಟ್ ಆಗುತ್ತೆ ಬ್ರಷ್ ಮಾಡೋದಕ್ಕೆ. ಇದು ಎಲ್ಲಿ ಬೇಕಲ್ಲೆಲ್ಲ ಸ್ಟಿಕ್ ಮಾಡ್ಬೋದಲ್ಲ, ಅದು ಕೂಡ ಅವಳಿಗೆ ತುಂಬಾ ಖುಷಿ ಆಗುತ್ತೆ.